ಈಗ ಇವರು ಮನಃಶಾಸ್ತ್ರದಲ್ಲಿ ಸ್ವಸ್ಥ ಮನಸ್ಸು ಅದು ಸ್ವಸ್ಥ ಜೀವನಕ್ಕೆ ಕಾರಣ ಆಗುತ್ತೆ ಮತ್ತು ಅದರಿಂದ ನಾವು ಆ, ವಿಷಯಗಳನ್ನ ಇದ್ದಂತೆ ತಗೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತಂದ್ರೆ ಅದು ನಮಗೆ ಶಾಸ್ತ್ರಾಧ್ಯಯನಕ್ಕೆ ಹೇಗೆ ಸಹಾಯ ಆಗುತ್ತೆ ಅಥವಾ ಈ ಸ್ವಸ್ಥ ಮನಸ್ಸಿಗೆ ಅಥವಾ ಈ ಸ್ವಾಸ್ಥ್ಯ ತುಂಬಿದ ಬದುಕಿಗೆ ಶಾಸ್ತ್ರಾಧ್ಯಯನ ಹೇಗೆ ಉಪಯೋಗ ಆಗುತ್ತೆ ಇದಕ್ಕೆ ಶಾಸ್ತ್ರದಲ್ಲಿ ಅಥವಾ ಯಾವ್ದಾದ್ರು ಸ್ಕೂಲ್ ಆಫ್ ಥಾಟ್ ಇದೆ ಅದಕ್ಕೆ ಅಥವಾ ನಮ್ಮ ಯಾವ್ದಾದ್ರು ಶಿಕ್ಷಣ ಮಾದರಿಯನ್ನ ಉದಾಹರಣೆಯಾಗಿ ತಗೊಳ್ಬಹುದಾ? ನೋಡಿ, ಇಷ್ಟೊತ್ತು ಶುದ್ಧ ಬುದ್ಧಿಯಿಂದ ಯಾವ ರೀತಿಯಾದ ಪ್ರಯೋಜನಗಳಾಗುತ್ತೆ, ಶಾಸ್ತ್ರೀಯವಾಗಿ ಯಾವ ರೀತಿಯಾದ ಪ್ರಯೋಜನಗಳಾಗುತ್ತೆ, ಮಾನಸಿಕವಾಗಿ ಯಾವ ರೀತಿಯಾದ ಪ್ರಯೋಜನಗಳಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅದಲ್ಲದೆ ಪ್ರಪಂಚದ ಯಾವುದೇ ವಿಷಯದ ಜ್ಞಾನ ಬರಬೇಕಾದರೂ ಒಂದು ಬುದ್ಧಿಯ ಶುದ್ಧಿ ಇರಬೇಕು ಅಂತನ್ನೋದು ಒಂದು. ಈಗ ಮನಸ್ಸಿನ ಒಂದು ಶುದ್ಧಿ ಅಂದ್ರೆ ಅಲ್ಲಿ ನಾನು ಈ ಪದಾರ್ಥಗಳು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಇಚ್ಛೆ ಅಂತ ಅವ್ರು ಹೇಳಿದ್ರು. ಮತ್ತೆ ಯಥಾರ್ಥ ಜ್ಞಾನವನ್ನ ಪಡೆಯುವಂತ ಒಂದು ಸಾಮರ್ಥ್ಯ ಅಂತ ಅವ್ರು ಹೇಳಿದ್ರು. ಅದೆಲ್ಲ ಸರಿ. ಅದಕ್ಕೆ ಇನ್ನೊಂದು ಮುಖ ಇದೆ. ಶುದ್ಧ ಬುದ್ಧಿ ಅಂತ ಅನ್ನೋದಕ್ಕೆ ಇನ್ನೊಂದು ಮುಖ, ಆಚಾರ್ಯರು ಹೇಳಿರುವಂತ ಮುಖ. ನಾವು ಅರ್ಥ ಮಾಡ್ಕೊಳ್ಳೋ ಪದ್ಧತಿ ಇದೆಯಲ್ಲ, ಅರ್ಥ ಮಾಡ್ಕೊಳ್ಳೋ ದಾರಿ, ಯಾವುದೇ ಒಂದು ಪದಾರ್ಥಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ದಾರಿ ಅಂತಿದೆ. ಈ ದಾರಿ ಅಂತ ಅನ್ನೋದು ಬುದ್ಧಿಶುದ್ಧಿಯಿಂದ ಬರುತ್ತೆ ಅಂತ ಅನ್ನೋದು ಎಲ್ರಿಂದಲೂ ಅಂಗೀಕೃತವಾದಂತಹ ಒಂದು ವಿಷಯ. ಇದೆಂತ ಬುದ್ಧಿಶುದ್ಧಿ ಅಂತಂದ್ರೆ ಇದು ಬರೀ ಶಾಸ್ತ್ರಾಧ್ಯಯನಕ್ಕೆ ಅಂತಲ್ಲ, ಅಧ್ಯಯನ ಸಾಮಾನ್ಯಕ್ಕೆ ಬೇಕಾದಂತಹ ಒಂದು ಬುದ್ಧಿಯ ಶುದ್ಧಿ ಇದು. ಏನಿದು ಅಂತಂದ್ರೆ ಪ್ರಮಾಣ ಪ್ರಮಿತತ್ವ ಅಂತ. ಅಂದ್ರೆ ಎವಿಡೆನ್ಸ್ ಬೇಸ್ಡ್ ಲರ್ನಿಂಗ್. ಅಂದ್ರೆ ನಾನು ಈಗ ನಮಗೆ ಇಚ್ಛೆ ಇರ್ಬೋದು, ನಾನು ಸತ್ಯವನ್ನೇ ಮಾತ್ರ ತಿಳ್ಕೊಳ್ತೀನಿ, ನನಗೆ ಅದು ಆ ಸತ್ಯ ಅಂತ ಅನ್ನೋದು ಹಿತಕರ ಆಗದೇ ಇದ್ರೂ ನಾನು ಅದನ್ನು ಅಂಗೀಕಾರ ಮಾಡ್ತೀನಿ ಅನ್ನೋದು ಒಂದು ಬೇಕೇ ಬೇಕು. ಆದ್ರೆ ಯಾವುದು ಸತ್ಯ ಅಂತ ಅರಿಯೋ ಬಗೆ ಹೇಗೆ? ಇದಕ್ಕೊಂದು ಶುದ್ಧಿ ಬೇಕಾಗ್ತದೆ ಅಲ್ವಾ? ಈ ಶುದ್ಧಿಯನ್ನ ಒಂದು ಪ್ರಾಮಾಣ್ಯದ ಶುದ್ಧಿ ಅಂತ ಕರೀತಾರೆ. ಎಪಿಸ್ಟಮಾಲಜಿಕಲ್ ಕ್ಲಾರಿಟಿ ಆರ್ ಪ್ಯೂರಿಟಿ. ಅಂದ್ರೆ ನಾವು ಇದನ್ನು ಮಾತ್ರ ಎವಿಡೆನ್ಸ್ ಅಂತ ಅನ್ಕೊಳ್ತೀವಿ. ಬಟ್ ಎವಿಡೆನ್ಸ್ ಇದ್ದದ್ದನ್ನ ಮಾತ್ರ ಅಂಗೀಕಾರ ಮಾಡ್ತೀವಿ ಅಂತ. ಒಂದು ನನಗದು ಹಿತ ಆಗದೇ ಇದ್ರೂ ಅಂಗೀಕಾರ ಮಾಡ್ತೀನಿ, ಆದ್ರೆ ಯಾವುದು ಪ್ರಮಾಣ ಪ್ರಯುಕ್ತವೋ ಅದನ್ನ ಮಾತ್ರ ಅಂಗೀಕಾರ ಮಾಡ್ತೀನಿ. ಪ್ರಮಾಣಕ್ಕೆ ವಿರುದ್ಧವಾಗಿದ್ದನ್ನ ಯಾವುದನ್ನು ಅಂಗೀಕಾರ ಮಾಡೋದಿಲ್ಲ ಅಂತ ಅನ್ನೋದು ಒಂದು ಬುದ್ಧಿಯ ಶುದ್ಧಿ ಇದು. ಅದಕ್ಕೆ ನಿಮ್ಗೆ ಈ ಸುಮಧ್ವಿಜಯದಲ್ಲಿ ಆಚಾರ್ಯರ ಚರಿತ್ರೆಯಲ್ಲಿ ಒಂದು ಕಥೆ ಬರುತ್ತೆ. ಇವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರು ಆಚಾರ್ಯರ ಶಾಸ್ತ್ರಕ್ಕೆ ಮೊದಲು ಅವ್ರಿಗೆ ಅದರ ಪರಿಚಯ ಆದಾಗ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ರಾತ್ರಿ ಎಲ್ಲ ತಗೊಂಡು ಬಂದು ಆ ಪುಸ್ತಕಗಳನ್ನು ಓದೋರಂತೆ. ಕ್ಷಣದಾಸು ವಿಚಕ್ಷಣಸ್ಥ ವೀಕ್ಷ ಪ್ರಚುರ ಪ್ರಾಜ್ಞ ಮನೋಜ್ಞ ಶಾಸ್ತ್ರಸಾರಂ ಅಪರಾವಿದಿತಂ ಪ್ರಸಾದ ಗರ್ಭಂ ವಿರದೆ ವಿಸ್ಮಯಮ ಅಂತ ತುಂಬಾ ಸಂತೋಷ ಪಟ್ಟರು ಮನಸ್ಸಲ್ಲಿ. ಸಂತೋಷ ಪಟ್ಟದ ಕೂಡಲೇ ಅವ್ರು ಅಂಗೀಕಾರ ಮಾಡಲಿಲ್ಲ ಅದನ್ನ. ಅದ್ರ ಮುಂದಿನ ಶ್ಲೋಕನ ಏನ್ ಹೇಳ್ತಾರೆ? ಅಪಿನತಸ್ಯ ಮತಂ ಸಹಸಾದದೆ ನಾನು ವಿಮೃಷ್ಟ ಕೃತಿ ಕುರುತೆ ಕಿಲಂ. ತಮ್ಗೆ ಸಂತೋಷ ಆದ್ರೂ ಯಾವುದೋ ಚೆನ್ನಾಗಿ ಬರ್ದಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆದ್ರೆ ಯಾವಾಗವರೆಗೂ ಇದು ಪ್ರಮಾಣ ಪ್ರಮಿತವಾಗಿದೆ ಅಲ್ಲಿವರೆಗೂ ನಾನು ಅದನ್ನು ಅಂಗೀಕಾರ ಮಾಡಲ್ಲ ಅಂತ ಹೇಳಿದ್ರು. ಇದು ಒಂದು ಬುದ್ಧಿಯ ಶುದ್ಧತೆ. ಅದಕ್ಕವ್ರು ಏನ್ ಮಾಡ್ತಾರೆ, ಮುಂದೆ ಹೋಗಿ ಶ್ರೀಮದಾಚಾರ್ಯ ಜೊತೆ ದಿನಾನ್ಗಟ್ಲೆ ವಾದ ಮಾಡ್ತಾರೆ. ವಾದ ಮಾಡಿ ಅದು ವಾದ ಅಂದ್ರೆ ಸುಮ್ಮನೆ ಏನೋ ಒಂದು ವಾದ ಮಾಡೋದಲ್ಲ, ಪ್ರಮಾಣ ಯಾವ್ದ್ರಲ್ಲಿ ಪ್ರಮಾಣ ಇದೆ ಯಾವ್ದ್ರಲ್ಲಿ ಪ್ರಮಾಣ ಇಲ್ಲ ಅಂತ ಚರ್ಚೆ ಮಾಡುವಂತ ಮನಸ್ಥಿತಿ ಇದೆಯಲ್ಲ, ಇದು ಒಂದು ಬುದ್ಧಿಯ ಶುದ್ಧಿ. ಈ ಬುದ್ಧಿ ಶುದ್ಧಿ ಅಂತ ಅನ್ನೋದು ಬರೀ ನಾ ಹೇಳ್ದಂಗೆ ಬರೀ ಶಾಸ್ತ್ರಕ್ಕೆ ಸೀಮಿತವಾದಲ್ಲ. ಈಗ ನೀವು ಯಾವುದೇ ಸೈನ್ಸ್ ಪ್ರಪಂಚದಲ್ಲಿ ಯಾವುದೋ ಒಂದು, ಈಗ ನಾನು ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಮಾತಾಡಿದ್ವಿ, ಇನ್ಯಾವುದೋ ಮಾತಾಡಿದ್ವಿ, ಈ ಎಲ್ಲ ಪದಾರ್ಥಗಳ ಬಗ್ಗೆ ಜ್ಞಾನ ಬರಬೇಕಾದ್ರೂ ಪ್ರಮಾಣ ಪ್ರಮಿತವಾಗಿ ಬರಬೇಕು. ಪ್ರಮಾಣ ಪರೀಕ್ಷೆಯನ್ನು ಮಾಡಬೇಕು. ಇದರಲ್ಲಿ ಪ್ರಮಾಣ ಇದೆಯೋ ಇಲ್ಲೋ ಪ್ರಮಾಣ ಪರೀಕ್ಷೆಯನ್ನು ಮಾಡಬೇಕು ಅಂತ ಒಂದು, ಜೊತೆಗೆ ಯಾವುದು ಪ್ರಮಾಣ ಅಲ್ಲ ಅನ್ನೋ ಜ್ಞಾನ ಬರಬೇಕು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ತುಂಬಾ ದೊಡ್ಡ ಚರ್ಚೆ ಏನು ಅಂತಂದ್ರೆ, ಅಂದ್ರೆ ಪ್ರಮೇಯ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಮಾಡುವಂತ ಚರ್ಚೆ ಏನು ಅಂದ್ರೆ ಪ್ರಮಾಣಗಳ ಪ್ರಾಬಲ್ಯ ದೌರ್ಬಲ್ಯ ಚರ್ಚೆ ಅಲ್ವಾ? ಯಾವುದು ಪ್ರಮಾಣ ಅಲ್ಲ, ಯಾವುದನ್ನ ನಾವು ಎವಿಡೆನ್ಸ್ ಅಂತ ಹೋಗ್ಬೇಕು. ಸೊ ಅದು ಎವಿಡೆನ್ಸ್ ಅನ್ನು ಇಟ್ಕೊಂಡು ಒಂದು ಪದಾರ್ಥವನ್ನು ನಿರ್ಣಯ ಮಾಡೋದಕ್ಕಿಂತ ಮುಂಚೆ ಎವಿಡೆನ್ಸ್ ಅನ್ನೇ ನಿರ್ಣಯ ಮಾಡ್ಬೇಕು. ಆಚಾರ್ಯ ಅದಕ್ಕೋಸ್ಕರನೇ ಪ್ರಮಾಣ ಸಕ್ಷಣ ಅಂತ ಒಂದು ಗ್ರಂಥ ಬರೆದ್ರು. ಅಂದ್ರೆ ಪ್ರಮಾಣಗಳು ಅಂದ್ರೆ ಏನು ಅಂತ ಅನ್ನೋದ್ರ ಬಗ್ಗೆ. ಇದು ಈ ಐಡಿಯಾ ಅಂತ ಅನ್ನೋದು ಎಲ್ಲ ಸೈನ್ಸ್ ನಲ್ಲಿ ಎಲ್ಲಾ ಕಡೆ ಕಾಮನ್. ಅದಕ್ಕೆ ನಾ ಯಾವಾಗಲೂ ಹೇಳ್ತಿರ್ತಾನೆ, ತುಂಬಾ ಸರಿಯಾಗಿ ಸೈನ್ಸ್ ಓದೋರ್ಗೆ ಶಾಸ್ತ್ರ ಓದೋದು ಕಷ್ಟ ಆಗೋದಿಲ್ಲ. ಯಾಕಂದ್ರೆ ಪ್ರಮಾಣದ ವ್ಯವಸ್ಥೆ ಇದೆಯಲ್ಲ, ಅದು ಎರಡು ಕಡೆನೂ ಸಮಾನವಾಗಿರುತ್ತೆ. ಅದರಿಂದ ಶಾಸ್ತ್ರ ಚೆನ್ನಾಗಿ ಓದೋರ್ಗೆ ಸೈನ್ಸಿನ ಎಪಿಸ್ಟಮಾಲಜಿ ಅಥವಾ ಪ್ರಮಾಣ ಶಾಸ್ತ್ರನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗೋದಿಲ್ಲ. ಬರೀ ಭಾಷೆ ಮಾತ್ರ ಬೇರೆ ಅಷ್ಟೇ. ಇದು ಯಾವುದೋ ಇಂಗ್ಲೀಷ್ ಇರುತ್ತೆ, ಸಂಸ್ಕೃತ ಇರುತ್ತೆ ಅಂತ ಬಿಟ್ರೆ ಆ ಪ್ರಮಾಣಗಳ ವಿಚಾರ ಮಾಡೋದು, ಪ್ರಮಾಣಗಳ ಪ್ರಾಮಾಣ್ಯ ಪರೀಕ್ಷೆ ಅಂತಿದೆಯಲ್ಲ, ಅದು ಎರಡು ಕಡೆನೂ ಸಮಾನವಾಗಿದೆ.
ಅದರಿಂದ ನೀವು ಎಷ್ಟೋ ಜನದ ಹತ್ರ ಮಾತಾಡ್ತಿರ್ತೀರಿ, ಯಾರು ಈ ಟ್ರೈನಿಂಗ್ ಒಳಗಾಗಿರೋದಿಲ್ಲಲ್ಲ ಅವ್ರ ಹತ್ರ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ ನೀವು. ಯಾಕಂದ್ರೆ ಅವ್ರಿಗೆ ಪ್ರಮಾಣ ಶಾಸ್ತ್ರ ಹೇಗೆ, ಅದಕ್ಕೆ ಶಾಸ್ತ್ರದಲ್ಲಿ ಪ್ರಮಾಣ ಲಕ್ಷಣ ಅನ್ನೋ ಆಚಾರ ಗ್ರಂಥದಲ್ಲಿ ವಾದ ಮಾಡ್ಬೇಕಾದ್ರೆ ಬರ್ಬೋದಂತಹ ದೋಷಗಳು ಏನೇನು ಅಂತ ಹೇಳ್ತಾ ಜಾತ್ಯುತ್ತರಗಳು ಅಂತ ಎಷ್ಟು ಹೇಳ್ತಾರೆ ಆಯ್ತಾ. ಜಾತ್ಯುತ್ತರ ನೀವು ಬಹಳ ಜನಕ್ಕೆ ದೇ ಕಾಂಟ್ರಡಿಕ್ಟ್ ದೆಮ್ಸೆಲ್ಸ್ ಅನ್ನುವಂಥ ಜ್ಞಾನ ಇರಲ್ಲ. ಸೆಲ್ಫ್ ಕಾಂಟ್ರಡಿಕ್ಷನ್ ಜ್ಞಾನನೇ ಬರಲ್ಲ ಜನಕ್ಕೆ, ವ್ಯಾಹತಿಯ ಜ್ಞಾನ ಬರಲ್ಲ ಜನಕ್ಕೆ. ಸುವ್ಯಾಹತವಾದ ಭಾಷಣ ಅಂದ್ರೆ ಏನು ಅನ್ನೋ ಜ್ಞಾನ ಇಲ್ದಿರುವಂಥವ್ರು ಇರ್ತಾರೆ. ಅವ್ರ ಹತ್ರ ಅವರಿಂದ ನೀವು ಯಾವ ಪ್ರಮೇಯವೂ ನಿರ್ಧಾರ ಆಗೋದಿಲ್ಲ. ನೀವು ಮಾತಾಡ್ತಿರುವಾಗ ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ಈಗ ಪ್ರಮಾಣ ಪ್ರಮಿತವಾದದ್ದನ್ನು ಒಪ್ಕೊಳ್ಳುವಂಥದ್ದು ಅಂತ, ಅದಕ್ಕೊಂದು ಶುದ್ಧ ಮನಸ್ಸಿರ್ಬೇಕು. ಹೌದು, ಅದು ಆಚಾರ್ಯರು ಹೇಳಿದಾಗೆ ನಾನು ಪ್ರಮಾಣ ಪ್ರಮಿತವಾದನ್ನೇ ಅಂಗೀಕಾರ ಮಾಡ್ತೀನಿ ಅನ್ನೋ ಮನಸ್ಸಿದೆಯಲ್ಲ. ವಾದದ ಬಗ್ಗೆ ಹೇಳಿದಾಗ ಹಾ, ವಾದ ಮಾಡ್ಬೇಕಾದ್ರೆ ಒಂದು ಶುದ್ಧ ಬುದ್ಧಿ ಇರ್ಬೇಕು. ಹೌದೌದು, ಅದ್ರಲ್ಲಿ ಸಂಶಯನೇ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಕೊಡುವಂತ ಒಂದು ಉದಾಹರಣೆ, ನಿಮಗೆ ಈ ದ್ವೈತಾದ್ವೈತ ವಾದಗಳ ಬಗ್ಗೆ ಚರ್ಚೆ ಮಾಡುವಂತ ಬೇಕಾದಷ್ಟು ಗ್ರಂಥಗಳಿವೆ. ಅಂದ್ರೆ ಈಗ ವ್ಯಾಸತೀರ್ಥರು ತಾವು ಪರಭಾಷ್ಯಗಳನ್ನ ನಿರ್ಣಯ ಮಾಡ್ಲಿಕ್ಕೋಸ್ಕರ ಅಂತಾನೆ ಒಂದು ಗ್ರಂಥ, ತಾತ್ಪರ್ಯ ಚಂದ್ರಿಕಾ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅವ್ರೇನ್ ಮಾಡ್ತಾರೆ, ಬ್ರಹ್ಮಸೂತ್ರದ ಪ್ರತಿಯೊಂದು ಸೂತ್ರ, ಪ್ರತಿಯೊಂದು ಅಧಿಕರಣದ ಕಡೆಗೂ ಪರಭಾಷ್ಯದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅದರ ವಿಮರ್ಶೆಯನ್ನು ಮಾಡ್ತಾ ಬರ್ತಾರೆ. ಇವಾಗ ಆಶ್ಚರ್ಯ ಅನ್ಸುತ್ತೆ, 2-3 ಅಧಿಕರಣಗಳ ಸ್ಥಳದಲ್ಲಿ ವ್ಯಾಸರಾಜರು ಅತ್ರ ಪರಭಾಷ್ಯೆ ನವಿರುದ್ಧೆ ಅಂತ ಹೇಳ್ತಾರೆ. 2 ಭಾಷೆಗಳನ್ನ ಹೇಳ್ಬೇಕಾದ್ರೆ ವಿವಚನ ಇದೆ ಇಲ್ಲಿ. ಈ ಅಧಿಕರಣದಲ್ಲಿ ಪರಭಾಷ್ಯ ನಮಗೆ ವಿರುದ್ಧವಾಗಿಲ್ಲ ಅಂತ ಹೇಳ್ತಾರೆ. ಇದು ಪ್ರಮಾಣ ಪರಿಮಿತವಾದ ಗ್ರಹಣ ಅಂತಂದ್ರೆ, ಅಂದ್ರೆ ನಾವು ನಿರಾಕರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ನಿರಾಕರಣೆ ಮಾಡೋದೇ ಇಲ್ಲ. ನಮಗೆ ಎಲ್ಲಿ ಪ್ರಮಾಣ ಪರಿಮಿತವಾಗಿದೆ, ಈಗ ಬೇರೆ ಯಾರಾದ್ರೂ ಬಂದು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ರೆ ನಾವು ಅವ್ರ ಪರರು ಅನ್ನೋ ಕಾರಣಕ್ಕೆ ನಾವು ಅದನ್ನು ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ಇದು ಆಚಾರ್ಯ ಹೇಳಿರುವಂತಹ ಶುದ್ಧ ಬುದ್ಧಿ ಅಂತಂದ್ರೆ, ಪ್ರಮಾಣ ಪರಿಮಿತವಾಗಿದ್ರೆ ನಾವು ಯಾವ್ದನ್ನ ಬೇಕಾದ್ರೆ ಅಂಗೀಕಾರ ಮಾಡ್ತೀವಿ. ಅದರಿಂದ ಅದಕ್ಕೆ ಅವರು ವಿದ್ಯಾವಂತರ ಕಥೆ ಹೇಳಿದ್ರು. ಪ್ರಮಾಣ ಪರಿಮಿತವಾಗಿದ್ರೆ, ನಾನು ಅವತ್ತು ಉಡುಪಿನಲ್ಲಿ ಮಾತು ಹೇಳಿದೆ, ನಮ್ಮ ಗುರುಗಳು ಕೇಳಿದಾಗ ಸ್ವಾಮಿಗಳು ಹೇಳಿದ್ರು, ನನಗೆ ಬೇರೆ ಶಾಸ್ತ್ರ ಅಂತ ಅನ್ನೋದು ಪ್ರಮಾಣ ಪರಿಮಿತ ಅಂತ ನನಗೆ ಅನ್ಸಿದ್ರೆ ನಾಳೆಯಿಂದ ನಾನು ಅದನ್ನ ಅನುಷ್ಠಾನ ಮಾಡಕ್ ಶುರು ಮಾಡ್ತೀನಿ ಅಂತ ಹೇಳಿದ್ರು ವಿದ್ಯಾವಂತರು ಅಂತ. ಇದು ಒಂದು ಮೈಂಡ್ ಸೆಟ್ ಶುದ್ಧ ಬುದ್ಧಿ. ಆದ್ರೆ ನಾನ್ ಮಾತಾಡ್ತಿರೋದು ದಾರಿ ಯಾವುದು ಅಂತ, ಅಧ್ಯಯನ ಮಾಡ್ಲಿಕ್ಕೆ ದಾರಿ ಯಾವುದು ಅಂತಂದ್ರೆ ಯಾವ್ದು ಪ್ರಮಾಣ ಅಲ್ಲ, ಪ್ರಮಾಣಗಳ ಮಧ್ಯೆ ಪ್ರಾಬಲ್ಯ ದೌರ್ಬಲ್ಯ ಚಿಂತ ಮಾಡೋದು ಹೇಗೆ, ಸಾಕಷ್ಟು ಚರ್ಚೆ ಮಾಡಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ ಇದನ್ನು. ಅಂದ್ರೆ ಈ ವೇದಗಳಲ್ಲೇ ಏನಾಗುತ್ತೆ, ಒಂದು ಕಡೆ ಒಂದು ರೀತಿಯಾದ ಮಾತು ಕಾಣುತ್ತೆ, ಒಂದು ಕಡೆ ಜಗತ್ ಸತ್ಯ ಅನ್ನೋ ಮಾತು ಕಾಣುತ್ತೆ, ಒಂದು ಕಡೆ ಜಗತ್ತು ಯದ್ಯಪಿ ಮಿಥ್ಯಾ ಅನ್ನೋ ವಚನಗಳು ಸಿಗೋದಿಲ್ಲ ಉಪನಿಷತ್ತಲ್ಲಿ, ಆಪಾತತಃ ಹಂಗೆ ಕಾಣುವಂತ ವಾಕ್ಯಗಳು ಸಿಗ್ತವೆ. ಈ ರೀತಿಯಾದ ವಾಕ್ಯಗಳನ್ನು 2 ಪ್ರಮಾಣ ಅಂತ ಆದಾಗ, ಈ 2 ವಿರುದ್ಧವಾಗಿ ಕಾಣ್ತಾ ಇರುವಂತಹ ಪ್ರಮಾಣ ವಾಕ್ಯಗಳ ಮಧ್ಯೆ ಯಾವುದು ಪ್ರಬಲ ಯಾವ್ದು ದುರ್ಬಲ? ತಾತ್ಪುಲಿಂಗಗಳನ್ನ ಅನುಷ್ಠಾನ ಮಾಡೋದು, ತಾತ್ಪುಲಿಂಗಗಳ ಯಾವ್ದು ಪ್ರಬಲ ದುರ್ಬಲ, ಅದರಲ್ಲಿ ಉಪಕ್ರಮಾದಿ ಆದಿದೆ, ಅದರಲ್ಲಿ ಯಾವ್ದು ಪ್ರಬಲ ಯಾವ್ದು ದುರ್ಬಲ ಅಂತ ಅನ್ನೋ ಚರ್ಚೆ ಮಾಡುವಂತ ಬುದ್ಧಿ ಇದೆಯಲ್ಲ, ಇದು ಒಂದು ಶುದ್ಧ ಬುದ್ಧಿ. ಅಂದ್ರೆ ಪ್ರಮಾಣಗಳ ಪ್ರಾಮಾಣ್ಯದ ಬಲಾಬಲವನ್ನು ನಿರ್ಣಯ ಮಾಡಿ ಆ ನಿರ್ಣೀತವಾದ ಪ್ರಮಾಣಗಳಿಂದ ನಾನು ಪ್ರಮೇಯವನ್ನ ನಿರ್ಧಾರ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಇದೊಂದು ಶುದ್ಧ ಬುದ್ಧಿ. ಇದೇ ದಾರಿ ಶಾಸ್ತ್ರಾಧ್ಯಯನ. ಅದರಿಂದ ಶಾಸ್ತ್ರಾಧ್ಯಯನಕ್ಕೋ ಇನ್ಯಾವುದೋ ಸೈನ್ಸೋ ಶಾಸ್ತ್ರ ಶಬ್ದದಿಂದ ಬರೀ ವೇದಾಂತ ಶಾಸ್ತ್ರ ಆಗ್ಬೇಕಾದಿಲ್ಲ. ಬಹುದಾರಿ ಸಕಲ ಶಾಸ್ತ್ರಗಳ ಅಧ್ಯಯನ ಮಾಡ್ಬೇಕಾದ್ರು ಈ ಪ್ರಮಾಣಗಳ ಪ್ರಾಬಲ್ಯ ದೌರ್ಬಲ್ಯಗಿಂತ ಯಾವ್ದು ಪ್ರಮಾಣ ಆಗೋದಿಲ್ಲ ಅನ್ನುವಂತ ನಿರ್ಣಯವನ್ನ ಮಾಡ್ಲೇಬೇಕಾಗತ್ತೆ. ಬಹಳ ಜನ ಪ್ರಶ್ನೆ ಕೇಳೋದು ನೀವು ಕೇಳಿರ್ತೀರಿ, ಯಾವುದೋ ಒಂದು ಪುಸ್ತಕದಲ್ಲಿ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಯಾಕೆ ಹೋಗ್ಬೇಕು? ಈ ಪ್ರಶ್ನೆ ಬಹಳ ಜನ ಕೇಳ್ತಾರೆ. ಜನ ಏನ್ ತಪ್ಪು ತಿಳಿತಾರೆ ಅಂದ್ರೆ, ನಾವು ಯಾವುದೋ ಒಂದು ಪ್ರಮೇಯವನ್ನ ಪುಸ್ತಕದಲ್ಲಿ ಹೇಳಿದ್ದಾರೆ ಅನ್ನೋ ಕಾರಣದಿಂದ ಹೋಗ್ತೀವಿ ಅಂತ ತಿಳಿದಿರ್ತಾರೆ. ಅದಲ್ಲ. ಅದಕ್ಕೇನೆ ನಮ್ಮ ಶಾಸ್ತ್ರದಲ್ಲಿ ಯಾವುದೋ ಒಂದು ಪುಸ್ತಕದಲ್ಲಿ ಹೇಳಿರೋದನ್ನ, ಅಥವಾ ಯಾವುದೋ ಒಂದು ಪುಸ್ತಕ ಅಂದ್ರೆ ವೇದ ಅನ್ನೋ ಪುಸ್ತಕ, ಈ ಪುಸ್ತಕದಲ್ಲಿ ಹೇಳಿರೋದನ್ನ ಯಾಕೆ ನಂಬಬೇಕು ಅನ್ನೋ ಪ್ರಶ್ನೆಯನ್ನು ನಿರ್ಧಾರ ಮಾಡಕ್ಕೆ ಪುಸ್ತಕಗಳು ಬರೆದಿದ್ದಾವೆ. ಮೊದಲು ಪ್ರಾಮಾಣ್ಯ ನಿಶ್ಚಯವನ್ನು ಮಾಡ್ಬೇಕಾಗುತ್ತೆ. ನಾವು ಯಾವ್ದನ್ನ ಪ್ರಮಾಣ ಅಂತ ಹೇಳ್ತೀವಿ, ಪ್ರಾಮಾಣ್ಯ ನಿಶ್ಚಯ ಮಾಡಿ ನಿಶ್ಚಿತವಾದ ಪ್ರಾಮಾಣ್ಯಕವಾದ ಯಾವುದೋ ಒಂದು ಗ್ರಂಥದಿಂದ ನಾವು ಉಪದೇಶ ಮಾಡಿದಾರಾದ್ರಿಂದ ಅಲ್ಲಿ ಮತ್ತೆ ಪ್ರಾಮಾಣ್ಯ ಪ್ರಶ್ನೆ ಮಾಡಬಾರ್ದು. ಅದರಿಂದ ಇದು ಈ ಅಪ್ರೋಚೇ ಇಲ್ಲ ಜನಕ್ಕೆ. ಅಂದ್ರೆ ನಾನು ಹೇಳಿದ್ದೀನಿ ಕೇಳು, ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಕೇಳು ಅಂತ ಹೇಳ್ತಾರೆ ಅಷ್ಟೇ ಹೊರತು ಪ್ರಾಮಾಣ್ಯ ನಿರ್ಣಯವನ್ನ ಮಾಡಬೇಕು. ಅಂದ್ರೆ ದಿ ಸೈನ್ಸ್ ಆಫ್ ಎವಿಡೆನ್ಸ್, ಎಪಿಸ್ಟಮಾಲಜಿ ಅಂತ ಏನ್ ಕರೀತಾರಲ್ಲ, ಇದನ್ನ ನಿರ್ಣಯ ಮಾಡುವಂತ ಒಂದು ಬುದ್ಧಿ ಇದೆಯಲ್ಲ, ಇದನ್ನ ಶುದ್ಧ ಬುದ್ಧಿ ಅನ್ನೋ ಶಬ್ದದಿಂದ ಕರಿಬಹುದು. ಇದನ್ನ ನಮ್ಮ ಶಾಸ್ತ್ರಗಳಲ್ಲಿ ಬಹುಲವಾಗಿ ಮಾಡ್ತಾರೆ. ಅದನ್ನ ಮೊದಲು ಮಾಡ್ಬೇಕು. ಅದಕ್ಕೆ ನೀವು ಶಾಸ್ತ್ರ ಪಾಠ ಹೇಳೋರು ಮೊದಲು ಹೇಳೋ ಪಾಠ ಗ್ರಂಥ ಯಾವುದು ಅಂತಂದ್ರೆ ಪ್ರಮಾಣ ಪದ್ಧತಿ. ಆ ಶಬ್ದ, ಆ ಗ್ರಂಥದ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಮಾಣಗಳ ದಾರಿ ಮೊದಲು, ಆಮೇಲೆ ಪ್ರಮೇಯ ನಿರ್ಣಯ. ಪ್ರಮಾಣಗಳ ದಾರಿಯನ್ನು ಮೊದಲು ತಿಳ್ಕೊಬೇಕು ಸರಿಯಾಗಿ. ವಾಟ್ ಈಸ್ ಸೈನ್ಸ್ ಆಫ್ ಎವಿಡೆನ್ಸ್ ಅನ್ನು ಸರಿಯಾಗಿ ತಿಳ್ಕೊಂಡು ಆಮೇಲೆ ನೀವು ಪ್ರಮೇಯ ನಿರ್ಧಾರವನ್ನು ಮಾಡುವಂಥದ್ದು ಇದೊಂದು ಶುದ್ಧ ಬುದ್ಧಿಯ ಲಕ್ಷಣ. ಈಗ ಇನ್ನೊಂದು ವಿಷಯ ಅಂದ್ರೆ, ಶುದ್ಧ ಬುದ್ಧಿಯಿಂದ ಶಾಸ್ತ್ರಾಧ್ಯಯನ ಮಾಡಿದ್ರು, ಅದೆಲ್ಲ ಆದ್ಮೇಲೂ ಕೂಡ ಆ ಬುದ್ಧಿಯ ಶುದ್ಧತೆ ಕೆಡುವಂತ ಚಾನ್ಸಸ್ ಇದೆಯಾ? ಅವರು ಆಚಾರ್ಯ ಹೇಳ್ತಾ ಆ ಪ್ರಶ್ನೆಗೆ ಉತ್ತರ ಕೊಟ್ರು. ಈಗ ನಮ್ಮ
ಸಿದ್ಧಾಂತದ ಪ್ರಕಾರ ಇದೆಲ್ಲ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾದ್ರಿಂದ ಸ್ವರೂಪದಲ್ಲೇ ಯಥಾರ್ಥ ಜ್ಞಾನ ಬರುವಂತ ಅವಕಾಶಗಳಿರಲಿಲ್ಲ ಅಂತಂದ್ರೆ ಕೆಡತ್ತೆ. ಉದಾಹರಣೆ ತ್ರಿಪುರಾಸುರ, ಏನೋ ಒಂದು ಜ್ಞಾನ ಬಂದಿತ್ತು, ಪ್ರಮೇಯ ಜ್ಞಾನ. ಅಂದ್ರೆ ಸ್ವರೂಪದಲ್ಲಿ ಅವ್ರ ಯಥಾರ್ಥ ಜ್ಞಾನ ಬರ್ಲಿಕ್ಕೆ ಅವ್ರಿಗೆ ಯೋಗ್ಯತೆ ಇರಲ್ಲ ಅಂತ ಆದಾಗ ಅವಾಗ ಅದು ಹೋಗುತ್ತೆ. ಅಥವಾ ಯಾರು ಸ್ವರೂಪದಲ್ಲಿ ಯಥಾರ್ಥ ಜ್ಞಾನ ಯೋಗ್ಯತೆ ಇರುತ್ತೆ ಅವ್ರಿಗೂ ದುಷ್ಕರ್ಮಾದಿವಶಾತ್ ತಿರೋಧಾನ ಆಗಿರುತ್ತೆ. ಅದಕ್ಕೆ ಅವರು ಜಪ ಅನುಷ್ಠಾನ ಇತ್ಯಾದಿಗಳನ್ನು ಯಾಕೆ ಮಾಡಬೇಕು ಅಂತಂದ್ರೆ ಈ ರೀತಿಯಾದ ಪ್ರಮಾಣ ಪ್ರಮಿತವಾದ ಪದಾರ್ಥಗಳನ್ನು ಅಂಗೀಕಾರ ಮಾಡಬೇಕು ಅನ್ನೋ ಬುದ್ಧಿ ಬರಕ್ಕೋಸ್ಕರ ಇದನ್ನು ಮಾಡಬೇಕು. ಅದಕ್ಕೆ ತನ್ನ ಕರ್ಮಣ ಜ್ಞಾನ ಮಾತನೋತಿ ಅನ್ನೋ ಶಬ್ದವನ್ನು ಆಡುತ್ತಾರೆ. ಅಂತಃಕರಣ ಶುದ್ಧಿ ಅಂದ್ರೆ ಇದೆ. ಅಂತಃಕರಣ ಶುದ್ಧಿ ಅಂತಂದ್ರೆ ಪ್ರಮಾಣ ಪ್ರಮಿತವಾದನ್ನು ಮಾತ್ರ ನಾನು ಅಂಗೀಕಾರ ಮಾಡ್ತೀನಿ ಅನ್ನೋ ಬುದ್ಧಿಯ ಲೆವೆಲ್ ಅನ್ನು ರೀಚ್ ಮಾಡೋದಿದೆಯಲ್ಲ. ಈಗ ನೀವು ಎಷ್ಟೊಂದು ಜನ ನೋಡಿರ್ತೀರಿ, ಅದೊಂದು ತಮಾಷೆಗೆ ಹೇಳ್ತಾರೆ, ಮತಂತು ದುರ್ಬಲಂ ಮನ್ಯೆ ಮತಿರೇವ ಗರೀಯಸಿ ಅಂತ. ಅದರಿಂದ ಮತ ಅದು ಏನಾಗುತ್ತೆ ಅಂದ್ರೆ ಅದು ಅವರು ನಾವು ಈ ಮತದಲ್ಲಿ ಹುಟ್ಟಿದೀವಿ ಅಥವಾ ನಾವು ಈ ಮನೆಯಲ್ಲಿ ಹುಟ್ಟಿದೀವಿ ಅಥವಾ ನಮಗೇನೋ ಒಂದು ಅಫಿಲಿಯೇಷನ್ ಇದೆ ಅನ್ನೋ ಕಾರಣದಿಂದ ದುರ್ಬಲವಾದ ಮತವನ್ನ ದುಷ್ಪ್ರಮಾಣಗಳಿಂದ ಸಾಧನೆ ಮಾಡುವಂತ ಬುದ್ಧಿ ಮುಂದೋಗುತ್ತೆ. ಹಾಗೆ ಮಾಡಬಾರದು. ಆಚಾರ್ಯ ಹೇಳ್ದಂಗೆ ಯಾವುದೇ ಅಭಿನಿವೇಶಗಳಿಲ್ಲದೆ ಮೊದಲು ನೀವು ಪ್ರಮಾಣಗಳನ್ನ ನಿರ್ಧಾರ ಮಾಡ್ಬಿಡು. ದಿಸ್ ಇಸ್ ದಿ ಸೆಟ್ ಆಫ್ ಎವಿಡೆನ್ಸಸ್ ದಟ್ ಐ ಡಿಸೈಡ್ ಥಿಂಗ್ಸ್ ಅಪಾನ್ ಅಂತ ಮಾಡಿ ಅದನ್ನ ಗಟ್ಟಿ ಮಾಡ್ಕೊಂಡ್ಬಿಟ್ಟು ಅದನ್ನ ಇಟ್ಕೊಂಡು ನೀವು ಶಾಸ್ತ್ರವನ್ನು ನೋಡಿ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ಏನೋ ಒಂದು ಪ್ರಮೇಯ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಅದು ಸುಮಧ್ವದಲ್ಲಿ ಒಂದು ಶ್ಲೋಕ ಬರುತ್ತಲ್ಲ, ನಿಗೃಹ್ಯ ಗೂಢಾಗ್ರಹಂ ಉಗ್ರಮೇತಯೋಹೋ ಮಾನ್ಯೋನ್ವಯೋನ್ಯೋನ್ಯ ಮಹೋನ ದೃಶ್ಯತೆ. ಆಗ್ರಹ ಮಾಡಬೇಡಿ, ನಮ್ಮ ಸಿದ್ಧಾಂತ ಅಂತ ಆಗ್ರಹ ಮಾಡಬೇಡಿ, ಆಗ್ರಹವನ್ನು ಬಿಡಿ. ಅದೇ ಶುದ್ಧ ಬುದ್ಧಿ ಅಂದ್ರೆ ಆಗ್ರಹವನ್ನು ಬಿಡಿ. ಆ ಓಪನ್ ಮೈಂಡೆಡ್ನೆಸ್ ಅನ್ನು ಇಟ್ಕೊಂಡು ನಿಮಗೆ ಪ್ರಮಾಣ ಶಾಸ್ತ್ರ ಅಂತೂ ಗೊತ್ತಿದೆ, ಆ ಪ್ರಮಾಣ ಶಾಸ್ತ್ರಗಳನ್ನು ಬಳಸಿ ನೋಡಿ ಏನ್ ಕಾಣುತ್ತೆ ನೋಡಿ, ಅವಾಗ ನೀವು ಹೇಳೋ ಸಿದ್ಧಾಂತ ಕಾಣುತ್ತಾ ಅಂತ ಹೇಳ್ತಾರೆ. ಅದು ಮೊದಲು ಪ್ರಮಾಣಗಳನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಯಾವ್ದು ಪ್ರಮಾಣ? ಅದೇ ಕೇಳಿದ್ನಲ್ಲ, ಯಾರು ಈ ಟ್ರೈನಿಂಗ್ಗೆ ಒಳಪಟ್ಟಿರೋದಿಲ್ವಲ್ಲ ಅವ್ರ ಹತ್ರ ಒಂದು ಕನ್ವರ್ಸೇಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಅದು ಅಂತತೋಗತ್ವ ಶೋಚನ ವಿರೋಧ, ಶೂನ್ಯ ವಿರೋಧ, ಸ್ವಕ್ರಿಯ ವಿರೋಧವನ್ನು ಮಾಡ್ತಾ ಇರ್ತಾರೆ. ವ್ಯಾಹತಿಯನ್ನು ತೋರಿಸಿದ್ರೆ ಅವ್ರಿಗೆ ವ್ಯಾಹತಿ ಇದೆ ಅಂತ ಗೊತ್ತಾಗದೇ ಇದ್ರೆ ಅವ್ರ ಹತ್ರ ಏನ್ ಮಾತಾಡಕ್ ಸಾಧ್ಯ? ಅದೆಲ್ಲ ಅದು ನೆಕ್ಸ್ಟ್ ಅವರು ಮನಃಶಾಸ್ತ್ರದ ವಿಷಯಗಳು, ಸಿಟ್ಟು ಏನೇನೋ ಆಗಕ್ಕೆ ಪ್ರಾರಂಭ ಆಗುತ್ತೆ. ಪ್ರಮಾಣ ಪ್ರಮಿತತ್ವ ಅನ್ಕೊಂಡು ಪ್ರಧಾನವಾದ. ಇಲ್ಲಿ ನಾನು ಒಂದೇ ಒಂದು ವಿಷಯ ಹೇಳಬೇಕು. ನೀವು ಪ್ರಶ್ನೆ ಮಾಡಿದ್ರಿ, ಕೆಲವೊಂದ್ಸತಿ ಶಾಸ್ತ್ರಾಧ್ಯಯನ ಮಾಡಿ ಇವು ಕೂಡ ಕೆಲವೊಮ್ಮೆ ಅದು ತಿರೋಧನ ಆಗಬಹುದು ಅಂತ ಹೇಳಿ. ಇದು ಬಹಳ ಭಯಂಕರವಾದದ್ದು. ಈಗ ಪ್ರಮಾಣಗಳೇನು ಅಂತ ತಿಳ್ಕೊಂಡು ಅದರ ಪದ್ಧತಿಯನ್ನು ಅರ್ಥ ಮಾಡಿಕೊಂಡು ಆಮೇಲೆ ಪ್ರಮೇಯ ನಿರ್ಣಯ ಮಾಡಿಕೊಂಡು ಆಮೇಲೆ ಜೀವನದಲ್ಲಿ ಅನುಷ್ಠಾನಗಳನ್ನು ಮಾಡಿಕೊಂಡು ಸಾಧನೆ ಮಾಡೋ ಕ್ರಮದಲ್ಲಿ ಹೋಗೋದು ನಡೆಯುತ್ತೆ. ಅಲ್ಲಿ ಜೀವರ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಆಗುತ್ತೆ. ಆದ್ರೆ ನಮ್ಮ ಮಾನಸಿಕ ಕಾಯಿಲೆಗಳು ಎಷ್ಟು ಭಯಾನಕ ಅಂತ ಹೇಳಿದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ಈ ರೀತಿ ದಾರಿಯಲ್ಲಿ ಹೋದವ್ರಿಗೂ ಕೂಡ ಮಾನಸಿಕ ರೋಗಗಳು ಬಂದು ಅವರು ಒಂದಾ ದಾರಿ ತಪ್ಪಿದ್ದಿದೆ ಅಥವಾ ಮಾಡೋದನ್ನ ಬಿಟ್ಟಿದ್ದಿದೆ. ದೇಹಕ್ಕೆ ಕಾಯಿಲೆ ಬಂದಾಗ ಹೇಗೆ ನಾವು ಎದ್ದು ಪೂಜೆ ಮಾಡಕ್ಕಾಗಲ್ವೋ ಹಾಗೆ ಮನಸ್ಸಿಗೆ ಕಾಯಿಲೆ ಬಂದಾಗ ನನಗೆ ಚಿಂತನೆ ಮಾಡಕ್ಕಾಗಲ್ಲ. ಅದರಿಂದ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳೋದು ಅತ್ಯಂತ ಮುಖ್ಯ ಅಂತ ನನಗನ್ಸೋದು. ಪ್ರಮಾಣಗಳನ್ನು ಅರ್ಥ ಮಾಡ್ಕೊಳ್ಳೋದು ಬೌದ್ಧಿಕವಾಗಿ ಇಂಟೆಲೆಕ್ಚುವಲ್ ಆಗಿ ನಾವು ಎಷ್ಟು ತಯಾರಿ ಮಾಡ್ಕೊಳ್ತೀವೋ ಅಷ್ಟೇ ಮಾನಸಿಕವಾಗಿ ತಯಾರಿ ಮಾಡ್ಕೊಳ್ಬೇಕು. ದುರಂತ ಅಂದ್ರೆ ನಮ್ಮ ಇವತ್ತಿನ ಕಾಲಘಟ್ಟದಲ್ಲಿ ಮುಖ್ಯವಾಗಿ ನಮ್ಮ ಸಮುದಾಯದಲ್ಲಿ ಇದನ್ನ ನಾವು ಮರ್ತು ಬಿಟ್ಟಿದ್ದೀವಿ. ಮಾನಸಿಕ ಸ್ವಾಸ್ಥ್ಯದ ಕಡೆ ನಾವು ಗಮನನೇ ಕೊಡ್ತಾ ಇಲ್ಲ. ನಾವೇನಿದ್ರೂ ಬೌದ್ಧಿಕವಾಗಿ ಹೇಗೆ ತಯಾರಿ ಮಾಡಬೇಕು ಅನ್ನೋದು, ಎಷ್ಟು ಪಾಂಡಿತ್ಯ ಬಂದಿದೆ ಮನುಷ್ಯನಿಗೆ ಅನ್ನೋದನ್ನ ನಾವು ಲೆಕ್ಕ ಹಾಕ್ತಾ ಇದ್ದೇವೆ ಹೊರತು ಮಾನಸಿಕವಾಗಿ ನಾವು ಸದೃಢರಾಗ್ತಾ ಇದೀವಾ ಅನ್ನೋದನ್ನ ನಾವು ಗಮನಿಸ್ತಾ ಇಲ್ಲ. ಅದರ ದುರಂತ ಅಂದ್ರೆ ಇವತ್ತೇ ನೋಡೋ ಹಾಗೆ ದೊಡ್ಡ ದೊಡ್ಡ ಪಂಡಿತರುಗಳು ಕೂಡ ಕಚ್ಚಾಡ್ಕೊಳ್ಳೋ ಸ್ಥಿತಿಲಿ ಇದ್ದಾರೆ. ಇಷ್ಟು ಅವರು ಜ್ಞಾನ ಸಂಪಾದನೆ ಮಾಡಿದ್ರೆ ಈ ಜಗಳ ಬರಬಾರ್ದಿತ್ತು. ಜಗಳ ಯಾಕೆ ಬರ್ತಿದೆ ಅಂತಂದ್ರೆ ಅವ್ರು ಕೇವಲ ಬುದ್ಧಿ ಕಡೆ ಗಮನ ಕೊಟ್ಟರು, ಮನಸ್ಸಿನ ಕಡೆ ಗಮನ ಕೊಡ್ಲಿಲ್ಲ. ಬುದ್ಧಿಯನ್ನ ಅವರು ಚೆನ್ನಾಗಿ ಜಿಮ್ನಾಸ್ಟಿಕ್ಸ್ ಮಾಡಿ ಮನಸ್ಸನ್ನ ಮಸಲ್ಸ್ ನ ಬಿಲ್ಡ್ ಮಾಡ್ಕೊಂಡ್ರು, ಮಾನಸಿಕ ಮಸಲ್ಸ್ ನ. ಆದ್ರೆ ಮಾನಸಿಕ ಹಾರ್ಟ್ ನ ಆ ಭಾವನೆಗಳನ್ನ ಬಿಲ್ಡ್ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಇರೋದ್ರಿಂದಾನೇ ವಿವಾದಗಳು ಮಾಡಕ್ಕಾಗುತ್ತೆ. ಇಮೋಷನಲ್ ಕೋಶ ಸಮಸ್ಯೆ ಆಗ್ತದೆ. ಅದರಿಂದ ನಾನೇನ್ ಹೇಳಕ್ ಹೊರಟೆ ಅಂದ್ರೆ, ಶುದ್ಧ ಬುದ್ಧಿ ಎರಡೂ ಬಹಳ ಮುಖ್ಯ. ಯಾವುದು ದೊಡ್ಡದಲ್ಲ, ಯಾವುದು ಚಿಕ್ಕದಲ್ಲ. ಬೌದ್ಧಿಕವಾಗಿಯೂ ನಾವು ತಯಾರಿ ನಡ್ಸ್ಕೊಳ್ಬೇಕು, ಮಾನಸಿಕವಾಗಿಯೂ ತಯಾರಿ ನಡ್ಸ್ಕೊಳ್ಬೇಕು. ಅವಾಗ್ಲೇ ಸಾಧನೆ ಸುಲಭವಾಗುತ್ತೆ. ಇಲ್ದಿದ್ರೆ ಖಂಡಿತ ನಾವು ಒಂದಲ್ಲ ಒಂದ್ ಸಂದರ್ಭದಲ್ಲಿ ಕೆಳಗ್ ಬೀಳೋದೆ. ಬರೀ ಬುದ್ಧಿ ಬಿಟ್ಬಿಟ್ಟು ಮನಸ್ಸೆಲ್ಲ ಇಟ್ಕೋತೀವಿ ಅಂದ್ರೆ ಭಾವನಾತ್ಮಕವಾಗಿ ಹೋಗ್ತೀವಿ, ಕೊಳ್ಳರಾಗ್ತೀವಿ. ಬರೀ ಬುದ್ಧಿ ಹಿಡ್ಕೋತೀವಿ, ಭಾವನೆಯನ್ನು ಬಿಡ್ತೀವಿ ಅಂತಂದ್ರೆ
ಜಗಳದಲ್ಲಾಗ್ತೀವಿ, ಶಾಠ್ಯ ಬರುತ್ತೆ. ಅದರಿಂದ ಎರಡೂ ಸೇರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಂ